ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಯಾವ ರೀತಿ ಪಲಾವ್ ಮಾಡ್ತೇನೆ ಅಂತ ತೋರಿಸ್ತಾ ಇದ್ದೆ. ನಾನೀಗ ಪಲಾವಿಗೆ ಯೂಸ್ ಮಾಡಿದ್ದು ತೆಂಗಿನ ಎಣ್ಣೆನೇ. ತುಪ್ಪ ಇದ್ದರೆ ತುಪ್ಪ ಯೂಸ್ ಮಾಡ್ಕೊಳ್ತೇನೆ. ಈಗ ನಾನು ಪಲಾವ್ ಮಾಡಲಿಕ್ಕೆ ಕುಕ್ಕರಿಗೆ ಸ್ವಲ್ಪ ಎಣ್ಣೆ, ಪಟ್ಟೆ, ಲವಂಗ ಮತ್ತು ಅದು ಸ್ವಲ್ಪ ಬಿಸಿ ಆದ ತಕ್ಷಣ ಈ ತರಕಾರಿ ಇರ್ಬೋದು. ಬೀನ್ಸ್ ಕಾಳಿತ್ತು, ಕ್ಯಾರೆಟ್, ಬೀನ್ಸ್ ಮತ್ತು ಈರುಳ್ಳಿ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ಬೇಕಾದ ಮಸಾಲೆನ ಈಗ ರೆಡಿ ಮಾಡ್ಕೊಳ್ಳುವ. ಇಲ್ಲಿ ಪಟ್ಟೆ, ಲವಂಗ 2 ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಹಸಿಮೆಣಸು, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಜೀರಿಗೆಯನ್ನು ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ತೆಂಗಿನ ತುರಿಯನ್ನು ಸಹ ತಗೊಂಡಿದ್ದೇನೆ. ಅದು ಈಗ ಬಾಡಿಸ್ಕೊಳ್ಳುವ ತರಕಾರಿ ಎಲ್ಲ. ಅಷ್ಟರಲ್ಲಿ ನಾವು ಇದನ್ನು ಪುದೀನ ಇರಲಿಲ್ಲ, ಹಾಗೆ ನಾನು ಹಾಕಲಿಲ್ಲ. ಪುದೀನ ಇದ್ದರೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ತೆಂಗಿನ ತುರಿ ಜಾಸ್ತಿ ಬೇಕಾದರೂ ನೀವು ಹಾಕ್ಕೊಳ್ಬೋದು. ನಾನೊಂದು ಅರ್ಧ ಹೋಳಾಗುವಷ್ಟು ಹಾಕ್ಕೊಂಡಿದ್ದೇನೆ. ಇದರಲ್ಲಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನೆಕ್ಸ್ಟ್ ಈಗ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳುವ. ಇದನ್ನು ಒಂದು 5 ನಿಮಿಷದ ಎಲ್ಲ ರೆಡಿ ಇದ್ದರೆ ಒಂದು 5 ನಿಮಿಷದಲ್ಲಿ ಪಲಾವ್ ಬೇಗ ಮಾಡ್ಬೋದು ನೋಡಿ. ಈಗ ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿದೆ, ಚೆನ್ನಾಗಿ ಬಾಡಿಸ್ಕೊಂಡಾಗಿದೆ. ಈಗ ನಾನು ಏನು ಮಿಕ್ಸಿ ಮಾಡಿದ್ದೇನೆ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಸ್ವಲ್ಪ ಅದಾಗೆ ಬಿಸಿ ಆಗಲಿ. ಅಷ್ಟರಲ್ಲಿ ಈಗ ನಾನು ಒಂದು 2.5 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ನಾನು ತೊಳೆದು ಇಟ್ಕೊಂಡಿದ್ದೇನೆ. ಈಗ ಅದಕ್ಕೆ ನೋಡಿ ಉಪ್ಪು, ಸ್ವಲ್ಪ ಅರಿಶಿಣ ಇಷ್ಟು ಹಾಕಿದ್ದೀನಿ. ಇದಕ್ಕೆ ನೀರೀಗ 2.5 ಗ್ಲಾಸಿಗೆ ನಾನು 5 ಗ್ಲಾಸ್ ನೀರು ಹಾಕ್ತೇನೆ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ತಾ ಇದ್ದೇನೆ ನೋಡಿ. ಟೋಟಲ್ 5 ಗ್ಲಾಸ್ ನೀರು ತೊಗೊಂಡಿದ್ದೇನೆ. ಈಗ ಮಿಕ್ಸಿ ಜಾರಿಗಿರುವಂಥದ್ದು ಅದಕ್ಕೆಲ್ಲ ಚೆನ್ನಾಗಿ ಸ್ವಲ್ಪ ವಾಶ್ ಮಾಡಿ ಅದನ್ನು ಹಾಕ್ಕೊಳ್ಳುವ. ಇದು ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದಮೇಲೆ ಉಪ್ಪು ನೋಡ್ಕೊಳ್ಳಿ. ಉಪ್ಪು ಬೇಕು ಅಂತ ಹಾಕಿದ್ರೆ ಹಾಕ್ಕೊಳ್ಳಿ. ಈಗ ನಾನು ಗಂಧಸಾಲೆ ಎಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಈಗ ನಾನು ನೆನೆಸಿಟ್ಟ ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಂಡು ಅದನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಕುಕ್ಕರ್ ಮುಚ್ಚಿ ಒಂದು 2 ವಿಷಿಲ್ ಸಾಕು. ಕೆಲವೊಬ್ಬರು ಒಂದೇ ವಿಷಿಲ್ ಮಾಡ್ತಾರೆ. ನಾನಿದು 2 ವಿಷಿಲ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ನಮ್ಮ ಬಿಸಿಲು ಆಯಿತು. ಪಲಾವ್ ಸಹ ರೆಡಿಯಾಗಿದೆ ನೋಡಿ. ಬಿಸಿ ಬಿಸಿ ಪಲಾವ್ ಸಹ ರೆಡಿಯಾಗಿದೆ ನೋಡಿ. ಒಂದ್ಸಲ ಫುಲ್ ಮಿಕ್ಸ್ ಮಾಡ್ಕೊಳ್ಳುವ. ಇಲ್ಲಾಂದರೆ ಫಸ್ಟ್ ಯಾರು ಊಟ ಮಾಡ್ತಾರೆ ಅವರಿಗೆ ನೋಡಿ ತರಕಾರಿ, ನೆಕ್ಸ್ಟ್ ಬೀನ್ಸ್ ಕಾಳಿದೆಲ್ಲ ಎಲ್ಲ ಅವರಿಗೆ ಹೋಗ್ತದೆ ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ ನೋಡಿ. ನಮ್ಮ ಪಲಾವ್ ರೆಡಿ ಆಯಿತು. ಇದಕ್ಕೆ ಬೇಕಾದರೆ ಕಚಂಬರ್ ಸಹ ನೀವು ಮಾಡ್ಕೊಳ್ಬೋದು. ನಾನು ಬರೀ ಪಲಾವ್ ಮಾಡಿಕೊಂಡೆ. ಅಂದರೆ ನಮ್ಮಲ್ಲಿ ಅಣಬೆ ಸಾರು ಸಹ ಇತ್ತು, ಸಾಕು ಅದೇ ಅಂತೇಳಿ ಕಚಂಬರ್ ಮಾಡಲಿಕ್ಕೆ ಹೋಗಲಿಲ್ಲ.